ಸೊ ಇನ್ನು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೂಡ ಈ ಶೋಷಣೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದಿತ್ತು. ಸೊ ಹಾಗಾಗಿ ಈಗ ಅದರ ಫೋರ್ಸ್ ಅನ್ನ SIT ಅವರು ಕೂಡ ಮಾಡಿದ್ರು, ಕರೆದು ವಿಚಾರಣೆಯನ್ನ ಕೂಡ ಮಾಡಿದ್ರು. ಪೆನ್ಡ್ರೈವ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತಷ್ಟು ಸಂಕಷ್ಟ. ಮಹಿಳಾ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಪ್ರಜ್ವಲ್ ಎಸಗಿದ್ರ. ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳಿಂದಲೂ ಕೂಡ ಹೇಳಿಕೆ ದಾಖಲಾಗ್ತಾ ಇದೆ. ಟ್ರಾನ್ಸ್ಫರ್ ಲೆಟರ್ ಅನ್ನ ಕೊಡೋದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳಿಂದ ಈಗ SITಗೆ ಹೇಳಿಕೆ ದಾಖಲಾಗಿದೆ. ಮೊದಲು ಯಾರೊಬ್ಬರು ಕೂಡ ಹೇಳಿಕೆಯನ್ನ ಕೊಡೋಕೆ ಬಂದಿರಲಿಲ್ಲ. ಅದಾದ ನಂತರ 5 ಸರ್ಕಾರಿ ಮಹಿಳಾ ಅಧಿಕಾರಿಗಳನ್ನ ಕರೆಸಿ SIT ಅವರು ಮಾತನಾಡಿದ್ರು. ದೂರನ್ನ ಕೊಡಿ ಅಂತೆಲ್ಲ ಕೇಳಿದ್ರು. ಆಗ ಯಾರು ಕೂಡ ಈ ವಿಚಾರದಲ್ಲಿ ದೂರನ್ನ ಕೊಡೋಕೆ ಮುಂದೆ ಬಂದಿರಲಿಲ್ಲ. ಬಟ್ ಅದಾದ ನಂತರ ಈಗ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಕರೆಸಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಮೊದಲು 5 ಸರ್ಕಾರಿ ಮಹಿಳಾ ಅಧಿಕಾರಿಗಳನ್ನ ಕರೆಸಿ SIT ಅವರು ವಿಚಾರಣೆಯನ್ನ ಮಾಡಿರ್ತಾರೆ. ಬಟ್ ಯಾವ ಕೇಸು ಕೂಡ ಅದರಲ್ಲಿ ದಾಖಲಾಗಿರೋದಿಲ್ಲ. ಯಾರು ಕೂಡ ಹೇಳಿಕೆಗಳನ್ನ ದೂರನ್ನ ಕೂಡ ಕೊಟ್ಟಿರೋದಿಲ್ಲ. ಈಗ ಏಕಾಏಕಿಯಾಗಿ ಇಬ್ಬರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಬಂದಿದ್ದಾರೆ ಅಂತಂದ್ರೆ ಒತ್ತಡ ಇದೆಯಾ ಅಥವಾ ಬೇಡ ದೂರು ಕೊಟ್ಟೇ ಬಿಡೋಣ ಅಂತ ಬಂದಿದ್ದಾರೆ, ಏನು? ಅರವಿಂದ, ಆರಂಭದಲ್ಲಿ ಯಾರು ಈ ಒಂದು ಅಶ್ಲೀಲ ವಿಡಿಯೋದಲ್ಲಿ ಕಾಣಿಸ್ಕೊಂಡಂತಹವರನ್ನ ಪತ್ತೆ ಮಾಡಿ ಅವರಿಂದ ಹೇಳಿಕೆ ಪಡೆಯುವ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಆದರೆ ಇನಿಷಿಯಲ್ ಸ್ಟೇಜ್ನಲ್ಲಿ ಯಾವುದೇ ಅಧಿಕಾರಿ ಸಹ ಬಂದು ಈ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಮನಸ್ಸನ್ನು ಮಾಡಿರಲಿಲ್ಲ. ಸೋಫಾರ್ ಇಲ್ಲಿವರೆಗೂ ಕೂಡ 30ಕ್ಕೂ ಹೆಚ್ಚು ಮಹಿಳೆಯರನ್ನ ವಿಚಾರಣೆಗೆ ಒಳಪಡಿಸುವ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ನಿನ್ನೆ ಇಬ್ಬರು ಸರ್ಕಾರಿ ಮಹಿಳೆಯರು, ಸರ್ಕಾರಿ ಅಧಿಕಾರಿಗಳು ಬಂದು ಇಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಟ್ರಾನ್ಸ್ಫರ್ ಲೆಟ್ರನ್ನು ಬೇಕಾದಂತಹ ಸಂದರ್ಭದಲ್ಲಿ, ಸಂಸದರ ಲೆಟ್ರನ್ನು ತೆಗೆದುಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಆ ಬಳಿಕ ಅದನ್ನು ವಿಡಿಯೋವನ್ನು ಸಹ ಮಾಡಿಕೊಂಡಿದ್ದಾರೆ. ಆ ವಿಡಿಯೋವನ್ನು ಇಟ್ಕೊಂಡು ಆಗಾಗ್ಗೆ ವಿಡಿಯೋ ಕಾಲನ್ನು ಮಾಡಿ ಇದೀಗ ಬಟ್ಟೆಯನ್ನು ಬಿತ್ತಲಿಲ್ಲ ಅಂತ ಹೇಳಿದ್ರೆ ಬಟ್ಟೆ ಬಿಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಬೆದರಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಇದೀಗ ಆ ಸರ್ಕಾರಿ ಅಧಿಕಾರಿಗಳು SIT ಅಧಿಕಾರಿಗಳ ಬಳಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಈ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಹೊಸ FIR ದಾಖಲಿಸಬಹುದಾ ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ಈಗ SIT ಅಧಿಕಾರಿಗಳು ಚರ್ಚೆಯನ್ನು ಸಹ ನಡೆಸ್ತಿದ್ದಾರೆ. ಹೀಗಾಗಿ ಇಲ್ಲಿವರೆಗೂ ಕೂಡ 30ಕ್ಕೂ ಹೆಚ್ಚು ಮಹಿಳೆಯರು, ಸಂತ್ರಸ್ತೆಯರು ದೂರನ್ನು ದಾಖಲು ಮಾಡಿದ್ದಾರೆ, ಅಂದರೆ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ 3 FIRಗಳಾಗಿದ್ದಾವೆ. ಯಾರು ತಮ್ಮ ಮೇಲೆ ಅತ್ಯಾಚಾರ ನಡೀತು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಂಥವರ ಆ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು FIR ಅನ್ನು ದಾಖಲು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಇದೀಗ ಈ ಸರ್ಕಾರಿ ಅಧಿಕಾರಿಗಳು ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ SIT ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಹೊಸ FIR ಅನ್ನು ದಾಖಲು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅವರು ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.